ಗಳೇನೋ ಮಾಡಿದಾರೆ ನೋಡಿ. ಪಕ್ಕದಲ್ಲಿರೋ ಪಿಂಗಾಣಿ ಅಂಗಡಿ ಇದು. ಹಳೆ ಕಾಲದ ಪಿಂಗಾಣಿ ಪ್ಲೇಟ್ಸ್ ಎಲ್ಲ ತಗೊಂಡ್ಬಂದು ಇಲ್ಲಿ ಸ್ಟೋರ್ ಮಾಡಿದ್ದಾರೆ ನೋಡಿ. ಆಕ್ಚುಲಿ ಇದು ಯಾವುದು ನಮ್ದಲ್ಲ, ಇದೆಲ್ಲ ಬ್ರಿಟಿಷ್ ಕಾಲದ್ದೇ. ಸೊ ನಾವು ಅವರಿಂದ ಇಂಪೋರ್ಟ್ ಮಾಡ್ಕೊಂಡಿರೋ ಅಂಥದ್ದು ಇದೆಲ್ಲ. ಇದು 4ನೇ ಮನೆ, ಪೇಶ್ವಾ ವಾಡ ಅಂತ. ಈ ವಾಡೆ ಅಂತ ಬರುತ್ತಲ್ಲ ಉತ್ತರ ಕರ್ನಾಟಕದಲ್ಲಿ, ಆ ತರ ಮನೆ ಇದು. ಬಟ್ ಇದು ಒಳಗಡೆ ಇನ್ನ ಏನೋ ರೆಡಿ ಮಾಡ್ತಾ ಇದಾರೆ ಅನ್ಸುತ್ತೆ. ಜಸ್ಟ್ ಹೊರಗಡೆಯಿಂದ ನೋಡ್ಬೋದು ಅಷ್ಟೇ. ನೆಕ್ಸ್ಟ್ ನೀವು ಬಂದಾಗ ಏನಾದ್ರು ಒಳಗಡೆ ಓಪನ್ ಇದ್ರೆ ಒಳಗಡೆ ನೋಡಿ. 2 ಬಾಲ್ಕನಿ ಲೆಫ್ಟ್ ರೈಟ್ ಅಲ್ಲಿ, ಮಧ್ಯದಲ್ಲಿ ಒಂದು ಡೋರ್ ಚೆನ್ನಾಗಿದೆ. ಇದು 4ನೇ ಮನೆ. 4ನೇ ಮನೆ ಇಷ್ಟೇ ತೋರ್ಸಕ್ಕಾಗೋದು, ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. 4ನೇ ಮನೆ ನೋಡ್ಕೊಂಡು 5ನೇ ಮನೆಗೆ ಹೋಗೋಣ ಬನ್ನಿ. 5ನೇ ಮನೆಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ರೈಟ್ ಸೈಡಲ್ಲಿ ಎಲ್ಲ ಈ ಥರ ಜೋಡಿಸಿದ್ದಾರೆ. ಹಳೆ ಕಾಲದ ಬಳಪದ ಕಲ್ಲುಗಳಲ್ಲಿ ರೊಟ್ಟಿ ತಟ್ಟೋ ಅಂತ ಕಲ್ಲು, ಚೊಂಬುಗಳು, ಸಣ್ಣ ಸಣ್ಣ ಗ್ಲಾಸ್ಗಳು, ಪಾತ್ರೆಗಳೆಲ್ಲ ಮಾಡಿರೋದು ನೋಡಿ. ಇದೆಲ್ಲ ಬಳಪದ ಕಲ್ಲಲ್ಲಿ ಮಾಡಿರೋದಂತೆ. ಇಷ್ಟು ದೊಡ್ಡ ದೊಡ್ಡ ಪಾತ್ರೆಗಳು ಕಲ್ಲಲ್ಲಿ ಮಾಡಿದಾರಲ್ಲ. ಈಗ ಸ್ಟೀಲಲ್ಲಿರೋ ಪಾತ್ರೆ ತೊಳೆಯೋದೇ ಕಷ್ಟ, ಇನ್ನು ಈ ಕಲ್ಲಿನಲ್ಲಿ ಮಾಡಿರೋ ಅಂಥ ಪಾತ್ರೆಗಳನ್ನ ಅದು ಹೆಂಗೆ ತೊಳಿತಾ ಇದ್ರಪ್ಪ. ಇಷ್ಟೊತ್ತು ಬಳಪದ ಕಲ್ಲಲ್ಲಿ ಮಾಡಿರೋ ಅಂಥ ಪಾತ್ರೆಗಳು ನೋಡಿದ್ರಿ ಅಲ್ವಾ. ಇವಾಗ ಕಾಪರಲ್ಲಿ ಮಾಡಿರೋ ಅಂಥ ಪಾತ್ರೆಗಳನ್ನ ತೋರಿಸ್ತೀನಿ ಬನ್ನಿ. ಇದೆಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರೋ ಅಂಥ ಪಾತ್ರೆಗಳು. ಟಿಫನ್ ಕ್ಯಾರಿಯರು, ಎಷ್ಟು ವೆರೈಟಿ ಇದೆ ನೋಡಿ ಟಿಫನ್ ಕ್ಯಾರಿಯರ್ಗಳಲ್ಲಿ. ಗ್ಲಾಸ್ಗಳು, ವೆರೈಟಿ ಗ್ಲಾಸ್, ಅದ್ರಲ್ಲಿ ಡಿಸೈನ್ ಬೇರೆ, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ. ಮೇಲ್ಗಡೆ ಇನ್ನೂ ಸ್ವಲ್ಪ ದೊಡ್ಡ ಗ್ಲಾಸ್ಗಳು. ಇವೆಲ್ಲ ಚೊಂಬುಗಳು, ಪ್ಯೂರ್ ಕಾಪರ್. ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಹಳೆಯ ಕಾಲದ ಅಂಡೆಗಳಿದೆಲ್ಲ, ಎಲ್ಲ ತಾಮ್ರದ್ದೇ. ಇದೆಲ್ಲ ಪಿಂಗಾಣಿಸ್. ಉಪ್ಪಿನಕಾಯಿ ಜಾರ್ಗಳು ಅದೇ ಜಾಸ್ತಿ ಇರೋದಿಲ್ಲಿ. ಇದೆಲ್ಲ ಹಳೆ ಕಾಲದ ರುಬ್ಬೋ ಕಲ್ಲುಗಳು, ದೊಡ್ಡ ಸೈಜಿಂದ ಹಿಡಿದು ಚಿಕ್ಕ ಸೈಜ್ವರೆಗೂ ಇದೆ. ಇಲ್ಲಿ ಮಡಿಕೆಗಳು ಜೋಡಿಸಿದ್ದಾರೆ. ದೊಡ್ಡ ಮಡಿಕೆಯಿಂದ ಹಿಡಿದು ಸಣ್ಣ ಸಣ್ಣ ಮಡಿಕೆವರೆಗೂ ಜೋಡಿಸಿದ್ದಾರೆ. ಹಂಗೆ ಸೂಪರಾಗಿ ಮಡಿಕೆಯಲ್ಲಿ ನೀರು ಇಟ್ಟಿದ್ದಾರೆ. ಹುಡುಗೋಣ. 5 ಇಷ್ಟೇ ಗುರು. 5 ಅಂದರೆ ನಾನೇನೋ 5ನೇ ನಂಬರ್ ಮನೆ ಬೇರೆ ಏನೋ ಡಿಫ್ರೆಂಟ್ ಆಗಿದೆ ಅಂದ್ಕೊಂಡಿದ್ದೆ, ಬಟ್ ಮನೆ ಇಲ್ಲ. 5ನೇ ನಂಬರಲ್ಲಿ ನಿಮಗೆ ಹಳೆ ಕಾಲದ ಪಿಂಗಾಣಿ ಪಾತ್ರೆಗಳು ಮತ್ತು ತಾಮ್ರದ ಪಾತ್ರೆಗಳು, ಮಡಿಕೆಗಳನ್ನ ನೋಡ್ಬೋದು. ಸೊ 5ನೇ ನಂಬರ್ ಇಲ್ಲಿ ಮುಗೀತು. ನೆಕ್ಸ್ಟ್ 6ನೇ ನಂಬರ್ ನೋಡೋಣ ಬನ್ನಿ. 6ನೇ ನಂಬರ್ಗೆ ಹೋಗೋಕ್ಕಿಂತ ಮುಂಚೆ ಇದೆಲ್ಲ ಸಿಗುತ್ತೆ ನಿಮಗೆ.